ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 10 90 ದಿನಗಳ ಕಾಲ ಕಳೆದು ಹೋಗಿದೆ. ಈಗ ಎಲ್ಲರಲ್ಲೂ ಒಂದೇ ಕುತೂಹಲ, ಒಂದೇ ಅನುಮಾನ, ಎಲ್ಲರ ಕ್ಯೂರಿಯಾಸಿಟಿ ಒಂದೇನೆ, ಇದರಲ್ಲಿ ಟಾಪ್ 5 ಯಾರಾಗಿರ್ತಾರೆ ಅಂತ. ಈಗ ಆಲ್ರೆಡಿ ಮೈಕಲ್ ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಈಗ ಇರೋದೇ 8 ಜನ. ಈ 8 ಜನದಲ್ಲಿ ಟಾಪ್ 5 ಅಲ್ಲಿ ಯಾರಿರ್ತಾರ ಅಂತ, ಮತ್ತೆ ಇದ್ರ ಬಗ್ಗೆನೆ ಮಾತಾಡೋಣ. ಟಾಪ್ 5 ಅಲ್ಲಿ ಇರಕ್ಕೆ ಕಾರಣ ಹೇಗೆ, ಅವ್ರು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೀಡಿದ್ದಾರೆ, ಇದೇ ಕಾರಣಕ್ಕಾಗಿ ಅವರು ಟಾಪ್ 5 ಅಲ್ಲಿ ಇರ್ತಾರ ಅಂತ ಹೇಳ್ಬೋದು. ಅದೆಲ್ಲ ತಿಳಿಸ್ಕೊಡ್ತೀನಿ. ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಈ ಬಿಗ್ ಬಾಸ್ ಮನೆಯಲ್ಲಿ 92 ದಿನ ಕಳೆದು ಹೋಗಿದೆ. ಈಗ ಇರೋದೇ 8 ಜನ ಕಂಟೆಸ್ಟೆಂಟ್ ಗಳು. ಮೊದಲನೇದಾಗಿ ವಿನಯ್, ಕಾರ್ತಿಕ್, ಪ್ರತಾಪ್, ತುಕಾಲಿ, ವರ್ತೂರ್, ನಮ್ರತಾ, ಸಂಗೀತ ಮತ್ತು ತನಿಷಾ. ಇವರು 8 ಜನ ಇದ್ದಾರೆ. 5 ಜನ ಮೇಲ್ ಕಂಟೆಸ್ಟೆಂಟ್ಸ್, 3 ಜನ ಫೀಮೇಲ್ ಕಂಟೆಸ್ಟೆಂಟ್ಸ್ ಇದ್ದಾರೆ. ಈಗ ಈ 8 ಜನದಲ್ಲಿ ಟಾಪ್ 5 ಅಲ್ಲಿ ಬರೋದು ಯಾರು ಅಂತ ನೋಡಿ, ಒಬ್ಬೊಬ್ಬರಿಗೆ ಮಾತಾಡೋಣ. ಮೊದಲನೇದಾಗಿ ವಿನಯ್. ಕನ್ನಡ ಬಿಗ್ ಬಾಸ್ ಸೀಸನ್ 10 ನಲ್ಲಿ ವಿಲನ್ ಅಂದೇ ಫೇಮಸ್ ಆಗಿರುವ ವಿನಯ್ ಅವರು ಖಂಡಿತವಾಗ್ಲು ಟಾಪ್ 5 ಅಲ್ಲಿ ಇರ್ತಾರೆ. ಏನಕ್ಕಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಆಗ್ಲಿ, ಹೊರಗಡೆ ಪೋಟ್ರಿ ಆಗ್ತಿರೋದಾಗ್ಲಿ. ಈಗ ನೋಡಿ, ನೆಗೆಟಿವ್ ಅಂದ್ರೆ ಪಾಸಿಟಿವ್ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಎಷ್ಟೇ ನೆಗೆಟಿವ್ ಬಂದ್ರು ಅವ್ರಿಗೆ ಆದ ಫ್ಯಾನ್ ಬೇಸ್ ಇದೆ, ಅವ್ರಿಗೆ ಆದ ವೋಟ್ ಮಾಡ್ತಾ ಇದಾರೆ. ಇದೆಲ್ಲ ಪಕ್ಕಕ್ಕಿಟ್ರೆ ಕಲರ್ಸ್ ಕನ್ನಡ ಆಗ್ಲಿ, ಬಿಗ್ ಬಾಸ್ ಟೀಮ್ ಆಗ್ಲಿ, ಖಂಡಿತವಾಗ್ಲೂ ಟಾಪ್ 5 ಅಲ್ಲಿ ವಿನಯ್ ಅವ್ರು ಇಟ್ಟೇ ಇಡ್ತಾರೆ. ಏನಕ್ಕಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಆಗ್ಲಿ, ಅವ್ರ ಆಟಿಟ್ಯೂಡ್ ಆಗ್ಲಿ, ಅವ್ರ ಗಲಾಟೆ ಮಾಡಿದ್ದಾಗ್ಲಿ, ಇನ್ಕ್ಲೂಡಿಂಗ್ ಜಗಳ ಕೂಡ, ಇದನ್ನ ತಗೊಂಡು ಕಲರ್ಸ್ ಕನ್ನಡ ಆಗ್ಲಿ, ಬಿಗ್ ಬಾಸ್ ಟೀಮ್ ಆಗ್ಲಿ, ಖಂಡಿತವಾಗ್ಲು ಅವ್ರನ್ನ ಟಾಪ್ 5 ಅಲ್ಲಿ ತಗೊಂಡು ಹೋಗೇ ಹೋಗ್ತಾರೆ. ಇನ್ನ ಸೆಕೆಂಡ್ ಬಂದ್ಬಿಟ್ಟು ಕಾರ್ತಿಕ್ ಅವರು. ಕಾರ್ತಿಕ್ ಏನಂದ್ರೆ ಒಬ್ಬ ನ್ಯಾಯವಾಗಿ ಆಟ ಆಡ್ತೇನೆ, ಲಾಯಲಿಟಿ ಇರುತ್ತೆ, ಅವರ ಪರ್ಫಾರ್ಮೆನ್ಸ್ ಗಳು ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಒಂದು ಟೈಮ್ ಅಲ್ಲಿ ಅವರು ಸ್ಟ್ಯಾಂಡ್ ತಗೊಂತಾರೆ. ಅದು ತಪ್ಪು ಅಂದಾಗ ಖಂಡಿತವಾಗ್ಲೂ ತಪ್ಪು ಅಂತ ಒಂದು ಸ್ಟ್ಯಾಂಡ್ ತಗೊಂತಾರೆ. ಈ ಕಾರಣಕ್ಕಾಗಿ ಹೊರಗಡೆ ಕೂಡ ತುಂಬಾ ಫ್ಯಾನ್ಸ್ ಫಾಲೋಯಿಂಗ್ ಇದೆ. ಒಳ್ಳೆ ಅಂದ್ರೆ ಈಗ ವಿಲನ್ ಆಗೋದು ಬೇರೆ, ಇನ್ನೊಂದು ಆಟ ಆಡೋದು ಬೇರೆ, ಬಟ್ ನ್ಯಾಯವಾಗಿ ಆಟ ಆಡ್ತಿದ್ರು ನೋಡಿ. ಇದೇ ಕಾರಣಕ್ಕೆ ಕಾರ್ತಿಕ್ ಅವರು ಕೂಡ ಒಂದು 2ನೇ ಸ್ಥಾನದಲ್ಲಿ ಖಂಡಿತವಾಗ್ಲೂ ಇರ್ತಾರೆ. ಒಂದು ಲವ್ ಟ್ರ್ಯಾಕ್ ಆಗಿರ್ಬೋದು, ಒಂದು ಎಮೋಷನ್ ಆಗಿರ್ಬೋದು, ಒಂದು ಇದು ಆಗಿರ್ಬೋದು, ಸ್ಟ್ಯಾಂಡ್ ತಗೊಂಡು ಆಗಿರ್ಬೋದು, ಎಲ್ಲವನ್ನು ಕನ್ಸಿಡರ್ ಮಾಡಿದಾಗ ಕಾರ್ತಿಕ್ ಅವರು ಖಂಡಿತವಾಗ್ಲೂ ಇರ್ತಾರೆ ಅಂತ ಹೇಳ್ಬೋದು. ಇನ್ನ TRP ರೇಟಿಂಗ್ ಕಿಂಗ್ ಅಂತ ಹೇಳ್ಬೋದು. ಪ್ರತಾಪ್ ಅವರಿಗೆ ಅತಿ ಹೆಚ್ಚಾದ ಫ್ಯಾನ್ಸ್ ಇದ್ದಾರೆ. ಏನಕ್ಕಂದ್ರೆ ನೋಡಿ, ಅವರು ಆಟ ಆಡಿರ್ಬೋದು, ಆಡದೇ ಇರ್ಬೋದು, ಅವರ ಒಂದು ಮಾತಿಗೆ ಹೊರಗಡೆ ಫ್ಯಾನ್ಸ್ ಈ ಎಲ್ಲಾ ಸೆಲೆಬ್ರಿಟೀಸ್ಗಿಂತ ತುಂಬಾ ಫ್ಯಾನ್ಸ್ ಇದಾರೆ ಅನ್ನೋದು ಪ್ರತಾಪ್ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಇವರು ಕೂಡ ಟಾಪ್ 5 ಅಲ್ಲಿ 3ನೇ ಸ್ಥಾನದಲ್ಲಿ ಖಂಡಿತವಾಗ್ಲೂ ಇರ್ತಾರೆ. ಆಕ್ಚುಲಿ ಬಿಗ್ ಬಾಸ್ ಗೆಲ್ಲೋ ಮೂವ್ಮೆಂಟ್ ಕೂಡ ಇದೆ. ಈಗಲಿಂದ ಒಳ್ಳೆ ಆಟ ಆಡಿದ್ರೆ, ಒಳ್ಳೆ ಮಾತು ಬಂದ್ರೆ ಅವ್ರ ಬಾಯಲ್ಲಿ ಖಂಡಿತವಾಗ್ಲೂ ಬಿಗ್ ಬಾಸ್ ಗೆಲ್ಲೇ ಗೆಲ್ತಾರೆ. ಏನಕ್ಕಂದ್ರೆ ಕರೆಕ್ಟ್ ಮಾತಾಡ್ತಾ ಇಲ್ಲ, ಅವರು ಕರೆಕ್ಟ್ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ. ಈಗ ಒಬ್ಬ ವ್ಯಕ್ತಿ ಬಗ್ಗೆ ಒಂದು ಪೋರ್ಟ್ರೇ ಮಾಡೋಕೆ ಒಂದು ಫೋಟೋ ಇಸ್ಬೇಕು, ಒಂದು ವಿಡಿಯೋ ಬೇಕಂದ್ರೆ ಮಾತಾಡ್ಲೇಬೇಕು. ಆರೋಗ್ಯದ ಏರುಪರಾಗಿ 2-3 ಸಲ ಹೊರಗಡೆ ಹೋಗಿ ಬಂದಿದ್ದಾರೆ. ಆದ ಕಾರಣ ಸ್ಕ್ರೀನ್ ಫೇಸ್ ಆಗ್ಲಿ, ವಿಡಿಯೋದಲ್ಲಿ ತುಂಬಾ ಕಡಿಮೆ ಕಾಣಿಸ್ತಾ ಇದ್ದಾರೆ ಪ್ರತಾಪ್ ಅವರು. ಆದ ಕಾರಣ ತುಂಬಾ ಫ್ಯಾನ್ಸ್ ಇದ್ದಾರೆ, ಅದರಲ್ಲೂ ಲೇಡೀಸ್ ಫ್ಯಾನ್ಸ್ ತುಂಬಾ ಇದ್ದಾರೆ. ಪ್ರತಾಪ್ಗೆ ಒಳ್ಳೇದಾಗ್ಲಿ ಅಂತ ಬಯಸೋಣ. 3 ಆದ್ರೂ ವಿನಯ್, ಕಾರ್ತಿಕ್, ಪ್ರತಾಪ್. ಇನ್ನ ಫೀಮೇಲ್ ಕಂಡೀಷನ್ ಬಂದಾಗ ಮರಿ ಟೈಗರ್, ಫೀಮೇಲ್ ಟೈಗರ್ ಅಂತ ಏನಂತ ಕರಿತೀವಿ, ಸಂಗೀತ ಅವರು ಆಟಿಟ್ಯೂಡ್ ಕ್ಯೂನ್ ಅಂತ ಹೇಳ್ಬೋದು. ಖಂಡಿತವಾಗ್ಲು ಇವ್ರು ಕೂಡ ಮನೆ ಮಂದಿ ಎಲ್ಲ ಕಾರ್ನರ್ ಮಾಡಿ ಅವ್ರನ್ನ ಆರ್ಗ್ಯುಮೆಂಟ್ ಮಾಡಿದ್ರು, ವಾದ ಮಾಡಿದ್ರು, ಡಿಬೇಟ್ ಮಾಡಿದ್ರು, ಸೋಲೇ ಇಲ್ಲ. ಲೇಡಿ ಟೈಗರ್ ಅಂತೆಲ್ಲ ಕರೀತಾರೆ ಹೊರಗಡೆ, ಆಟಿಟ್ಯೂಡ್ ಕ್ಯೂನ್ ಅಂತ ಹೇಳಿದ್ರೆ ಖಂಡಿತವಾಗ್ಲು ಇವ್ರು ಕೂಡ ಟಾಪ್ 5 ಅಲ್ಲಿ 4ನೇ ವ್ಯಕ್ತಿಯಾಗಿ ಖಂಡಿತವಾಗ್ಲು ಇರ್ತಾರೆ. ಎಷ್ಟೇ ಜನ ಏನೇ ಬೈಕೊಂಡ್ರು, ಎಷ್ಟೇ ಜನ ಏನೇ ಮಾತಾಡಿದ್ರು, ಅವ್ರಿಗೆ ಅನ್ಸಿದ್ದಾಗ್ಲಿ, ಅವ್ರ ಮನಸ್ಸಲ್ಲಿ ಇದ್ದಿದ್ದಾಗ್ಲಿ, ಒಬ್ಬರನ್ನ ಅಳಿಸೋದು, ಒಬ್ಬರನ್ನ ಬಯಸೋದು, ಯಾವುದೇ ರೀತಿಯಾದ ಪ್ರಯತ್ನ ಪಟ್ಟು ಅವ್ರು ಯಾವತ್ತೂ ಕೂಗ್ಲಿಲ್ಲ. ಇದ್ದನೇ ಬರ್ತಾ ಇದಾರೆ. ಖಂಡಿತವಾಗ್ಲು ಇವ್ರು 4ನೇ ಸ್ಥಾನ ಇದ್ದೇ ಇರ್ತಾರೆ. ಸ್ಥಾನ ಬದಲಾಗಬಹುದು, ಬಟ್ ಟಾಪ್ 5 ಮಾತ್ರ ಖಂಡಿತವಾಗ್ಲು ಇರ್ತಾರೆ. ವಿನಯ್, ಕಾರ್ತಿಕ್, ಪ್ರತಾಪ್, ಸಂಗೀತ ಇವರು 4 ಜನ ಆದ್ರು. ಈಗ 5ನೇ ಸ್ಥಾನಕ್ಕೆ ತುಂಬಾ ಪೈಪೋಟಿ ಇದೆ. ಖಂಡಿತವಾಗ್ಲು ಈವರೆಗೂ 5ನೇ ಸ್ಥಾನ ಯಾರು ತುಂಬ್ತಾರಂತ ಗೊತ್ತಿಲ್ಲ, ಕರೆಕ್ಟ್ ಆಗಿ ಹೇಳಕ್ಕೆ ಆಗಲ್ಲ. ತುಕಾಲ್ ಇರ್ಬೋದು, ವರ್ತೂರ್ ಆಗ್ಬೋದು, ನಮ್ರತಾ ಆಗ್ಬೋದು, ಇಲ್ಲ ತನಿಷಾ ಆಗ್ಬೋದು. ಖಂಡಿತವಾಗ್ಲು ಇವರೆಲ್ಲರ ಅವರವರ ಆಟ ಇದೆ, ಬಟ್ 5ನೇ ಸ್ಥಾನ ಯಾರು ತುಂಬ್ತಾರ ಅಂತ ಈಗಲೂ ಒಂದು ಕುತೂಹಲ ಇದೆ. ತನಿಷಾ ಚೆನ್ನಾಗಿ ಆಟ ಆಡಿದ್ದಾರೆ. ಅವ್ರು ಯಾವಾಗ ಕಾಲು ನೋವಾಯ್ತು ಅವಾಗ ಸ್ವಲ್ಪ ಲೋ ಡೌನ್ ಆಗಿರ್ಬೋದು, ಬಟ್ ಯಾವ ಲಾಯಲಿಟಿ ಆಗ್ಲಿ, ಒಬ್ಬ ನಿಯತ್ತಾಗ್ಲಿ ಆಟ ಆಡ್ತಾನೆ ಇದ್ದಾರೆ. ಅವರ ಸ್ಥಾನ ಬಂದಾಗ, ಅವರ ಪರ್ಫಾರ್ಮೆನ್ಸ್ ಬಂದಾಗ ಎಲ್ಲೂ ಕಡಿಮೆ ಆಗಿಲ್ಲ ಅಂತ ಹೇಳ್ಬೋದು. ಇನ್ನ ನಮ್ರತಾ ಅಂದ್ರ ಒಂದು ಬ್ಯೂಟಿ ಕ್ಯೂನ್ ಅಂತ ಹೇಳ್ಬೋದು. ಈ 10 ಬಿಗ್ ಬಾಸ್ ಸೀಸನ್ಗೆ ಏನೇ ಆಗ್ಲಿ ಗ್ಲಾಮರ್ ಡಾಲ್, ಗ್ಲಾಮರ್ ಗರ್ಲ್ ಅಂತ ಬಂದಾಗ ಅದು ನಮ್ರತಾ ಅವರೇ ಕಾಣ್ತಾರೆ ಬಿಗ್ ಬಾಸ್ ಕನ್ನಡ ಸೀಸನ್ 10 ನಲ್ಲಿ. ಅದೇ ಕಾರಣಕ್ಕಾಗಿ ಮತ್ತೆ ಲವ್ ಟ್ರ್ಯಾಕ್ ಆಗ್ಲಿ, ಈಗ ಬರ್ತಾ ಬರ್ತಾ ಗೇಮ್ ಆಡ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ವಿನಯ್ ಟೀಮ್ ಅಲ್ಲಿ ಸೇರ್ಕೊಂಡು ಲೋ ಆದ್ರ ಆಗಿತ್ತು, ಬಟ್ ಈಗ
ಸಿಚುವೇಶನ್ ತುಂಬಾ ಚೇಂಜ್ ಆಗಿದೆ. ಆದ ಕಾರಣ ಅವರು ಕೂಡ ಟಾಪ್ 5 ಅಲ್ಲಿ ಬರೋಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನೊಂದು ಬಂದ್ಬಿಟ್ಟು ವರ್ತೂರ್ ಸಂತೋಷ್ಗೆ ಫ್ಯಾನ್ಸ್ ತುಂಬಾ ಇದ್ದಾರೆ. ಬಟ್ ಅವರ ಪರ್ಫಾರ್ಮೆನ್ಸ್ ಆಗ್ಲಿ, ಅವ್ರ ಆಟ ಆಡೋ ರೀತಿ ಆಗ್ಲಿ ತುಂಬಾ ಲೋ ಆಗಿದೆ ಅಂತ ಹೇಳ್ಬೋದು. ಕೇವಲ ಪರ್ಫಾರ್ಮೆನ್ಸ್ ಇಂದ ವೋಟ್ ಇಂದ ತಗೊಂಡ್ರೆ ಅವರು ಖಂಡಿತ ಅವರು ಟಾಪ್ 5 ಇರ್ತಾರೆ. ಯಾಕಂದ್ರೆ ಅವರು ಫ್ಯಾನ್ಸ್ ತುಂಬಾ ಚೆನ್ನಾಗಿದ್ದಾರೆ. ಅದಾದ್ಮೇಲೆ ಕಲರ್ಸ್ ಕನ್ನಡ ಆಗ್ಲಿ ಇಲ್ಲ ಬಿಗ್ ಬಾಸ್ ಟೀಮ್ ಆಗ್ಲಿ ಏನ್ ಮಾಡ್ತಾರೆ ಅಂದ್ರೆ ವೋಟ್ಸ್ ಮುಖಾಂತರ ಅಲ್ದೇನೆ ಅವರು ಪರ್ಫಾರ್ಮೆನ್ಸ್ ಆಗ್ಲಿ, ಅವ್ರ TRP ರೇಟಿಂಗ್ ಯಾರಾದ್ರೂ ಸ್ವಲ್ಪ ಬೆನಿಫಿಟ್ ಆಗಿರುತ್ತೋ ಅವ್ರನ್ನ ಕರೆಕ್ಟ್ ಆಗಿ ಕನ್ಸಿಡರ್ ಮಾಡ್ತಾರೆ, ಮಾಡ್ಲೇಬೇಕು ಅವ್ರ ಚಾನಲ್ ಇಂದ. ಆದ ಕಾರಣ ಪರ್ಫಾರ್ಮೆನ್ಸ್ ಪರ ನೋಡಿದಾಗ ಒಂದು ಟಾಸ್ಕ್ ಆಗ್ಲಿ, ಒಂದು ಎಂಟರ್ಟೈನ್ಮೆಂಟ್ ಆಗ್ಲಿ, ಇನ್ನೊಂದು ಏನೇ ಆಗ್ಲಿ ತಗೊಂಡಾಗ ವರ್ತೂರ್ ಅವರು ಹಿಂದೆ ಬೀಳೋದು ಖಂಡಿತ. ಆದ ಕಾರಣ ಅವರು ಟಾಪ್ 5 ಅಲ್ಲಿ ಇರೋದು ಅನುಮಾನವೇ ಖಂಡಿತ. ಆದ್ಮೇಲೆ ತುಕಾಲಿ ಅವರು ಖಂಡಿತವಾಗ್ಲೂ ಹೇಳ್ಬೋದು ಹೊರಗಡೆ ಫ್ಯಾನ್ ಬೇಸ್ ಝೀರೋನೇ. ಅವ್ರಿಗೆ ಯಾರು ವೋಟ್ ಮಾಡ್ತಾ ಇಲ್ಲ, ಇದು ಕರೆಕ್ಟ್ ಆಗಿ ಗೊತ್ತಾಗ್ತಾನೆ ಇದೆ. ಈ ಸೆಲೆಬ್ರಿಟೀಸ್ ಅಂತ ಬಂದಾಗ ಪ್ರತಾಪ ಸಂಗೀತ ಬಿಟ್ರೆ ಥರ್ಡ್ ಪ್ಲೇಸ್ ಅಲ್ಲಿ ವರ್ತೂರ್ ಅವರು ಇರ್ತಾರೆ. ಕಾರ್ತಿಕ್ಗೂ ಬರಲ್ಲ, ವಿನಯ್ಗೂ ಬರಲ್ಲ ಅಷ್ಟು ಓಟ್ಸು. ಅಂತ ಓಟ್ಸ್ ವರ್ತೂರ್ ಬರ್ತಾ ಇದೆ. ಆದ್ರೂ ಅವರು ಟಾಪ್ 5 ಇರೋದು ಅನುಮಾನ ಅಂತ ಹೇಳ್ದಲ್ಲ. ಕಲರ್ಸ್ ಕನ್ನಡ ಆಗ್ಲಿ, ಬಿಗ್ ಬಾಸ್ ಟೀಮ್ ಆಗ್ಲಿ ಒಂದು ನಿರ್ಧಾರ ತಗೊಳುತ್ತೆ ಈ ವಿಷಯದಲ್ಲಿ ಮಾತ್ರ. ಅದಾದ್ಮೇಲೆ ಹೇಳ್ದಲ್ಲ ತುಕಾಲಿ, ಓಕೆ ಅವರು ಒಳ್ಳೆ ಎಂಟರ್ಟೈನ್ಮೆಂಟ್ ಮೆಟೀರಿಯಲ್, ಎಲ್ಲರಿಗೂ ಗೊತ್ತಿರೋ ವಿಷಯನ, ತುಂಬಾ ಕಾಮಿಡಿ ಮಾಡ್ತಾರೆ, ಫನ್ ಮಾಡ್ತಾರೆ. ಈ ಬಿಗ್ ಬಾಸ್ ಸೀಸನ್ 10 ಅಲ್ಲಿ ಒಂದು ಕಾಮಿಡಿ ಆಗ್ಲಿ, ಎಂಟರ್ಟೈನ್ಮೆಂಟ್ ಆಗ್ಲಿ, ಕೆಟ್ಟದ್ದು ಒಳ್ಳೇದು ಬಟ್ ಮಾಡಿದ್ದಾರೆ. ಅದನ್ನ ಅವಕಾಶ ಕೊಟ್ಟು ಅವ್ರಿಗೂ ಟಾಪ್ 5 ಇರಿಸ್ತಾರ ಅಂದ್ರೆ ಖಂಡಿತವಾಗ್ಲೂ ಅನುಮಾನನೇ. ಈ ವಿಷಯ ಬಂದಾಗ ಮಾತ್ರ ಏನಕ್ಕಂದ್ರೆ 2 ಫೀಮೇಲ್ ಕಂಟೆಸ್ಟೆಂಟ್ ಇರಲೇಬೇಕು. ಆಲ್ರೆಡಿ ಮೇಲ್ ಅಲ್ಲಿ ಬಂದ್ಬಿಟ್ರು, ಹೇಳ್ದಲ್ಲ ವಿನಯ್, ಕಾರ್ತಿಕ್ ಮತ್ತು ಪ್ರತಾಪ್ ಅವರು ಇದ್ದೇ ಇರ್ತಾರಂತ. ಈ ಕಾರಣದಿಂದ ತುಕಾಲಿ ಅವರ ಟಾಪ್ 5 ಹೋಗಲು ತುಂಬಾ ಕಷ್ಟ. ಒಂದು ಮಾತ್ರ ಹೇಳ್ಬೋದು, ಈಗಿನಿಂದ ವರ್ತೂರ್ ಅವರು ಪರ್ಫಾರ್ಮೆನ್ಸ್ ಆಗ್ಲಿ, ಅವ್ರು ಮಾಡೋ ಮಾತಾಡೋ ಮಾತಾಗ್ಲಿ, ಸ್ಟ್ಯಾಂಡ್ ತಗೊಳೋದಾಗ್ಲಿ ತುಂಬಾ ಚೆನ್ನಾಗಿ ಬಂದ್ರೆ ಅವರು ಕೂಡ ಟಾಪ್ 5 ಇರೋ ಒಂದು ಕ್ಯಾಂಡಿಡೇಟ್. ಈ 4 ಕ್ಯಾಂಡಿಡೇಟ್ ಮಾತ್ರ ಫಿಕ್ಸ್ ಅಂತ ಹೇಳ್ಬೋದು. ವಿನಯ್, ಕಾರ್ತಿಕ್, ಪ್ರತಾಪ್, ಸಂಗೀತ ಇವರೆಲ್ಲರೂ ತುಂಬಾ ಫಿಕ್ಸ್ ಆಗಿದ್ದಾರೆ. ಟಾಪ್ 5 ಅಲ್ಲಿ ಟಾಪ್ 4 ಆಗಿದ್ದಾರೆ. ಬಟ್ 5ನೇ ಸ್ಥಾನಕ್ಕೆ ಮಾತ್ರ ನಮ್ರತಾ, ತನಿಷಾ, ತುಕಾಲಿ, ವರ್ತೂರ್ ಅವರು ಪೈಪೋಟಿ ನೀಡ್ತಾ ಇದ್ದಾರೆ. ಮತ್ತೆ ನಿಮ್ಮ ಪ್ರಕಾರ ಟಾಪ್ 5 ಅಲ್ಲಿ ಯಾರು ಇರ್ತಾರೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ ಟಾಪ್ 5ನೇ ಸ್ಥಾನಕ್ಕೆ ಇವ್ರು 4 ಜನದಲ್ಲಿ ಯಾರು ಸೇರ್ಕೊಂತಾರೆ? ಮತ್ತೆ ಮೊದಲನೇ ಸ್ಥಾನದಲ್ಲಿರುವ ಪ್ರತಾಪ್ ಆಗ್ಲಿ, ಕಾರ್ತಿಕ್ ಆಗ್ಲಿ, ವಿನಯ್ ಆಗ್ಲಿ, ಸಂಗೀತ ಅವರು ಇವರು ಟಾಪ್ 5 ಇರ್ತಾರ ಅಂತ ಅನುಮಾನ ಬರುತ್ತಾ ನಿಮ್ಗೆ? ಆದ್ರೆ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.